ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಪ್ರತಿದಿನ ಉದ್ಭವಿಸ್ತಾ ಇದೆ. ಒಂದು ಸಮಾವೇಶ ನಡೆದ್ರೆ ಅದರಲ್ಲಿ ನಾಯಕರ ನಡುವಿನ ಭಿನ್ನಾಭಿಪ್ರಾಯ ಸ್ಫೋಟ ಆಗ್ಬಿಡುತ್ತೆ. ಸ್ಫೋಟ ಮಾಡೋದಕ್ಕೆ ಒಂದು ವೇದಿಕೆ ಮಾಡ್ಕೊಂಡ್ರ ಅಂತ ಅನ್ಸ್ಬಿಡ್ಬೇಕು, ಆ ರೀತಿ ಇರುತ್ತೆ. ದೆಹಲಿ ದಂಡಯಾತ್ರೆ ಬಳಿಕ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಸಿಎಂ ಟಾಕ್ ಫೈಟ್ ಅನ್ನು ಮುಂದುವರಿಸಿದ್ದಾರೆ. ಸಂದರ್ಭ ಸಿಕ್ಕಾಗ್ಲೆಲ್ಲ, ಅವಕಾಶ ಸಿಕ್ಕಾಗ್ಲೆಲ್ಲ ಡಿಸಿಎಂಗೆ ಸಿಎಂ ಸಿದ್ದರಾಮಯ್ಯ ಭರ್ಜರಿಯಾಗಿ ಏಟ್ ಕೊಡ್ತಾ ಇದ್ದಾರೆ. ಮಾತಿನ ಮೂಲಕ ಮುಜುಗರದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಪಕ್ಷದ ವಲಯದಲ್ಲೂ ಕೂಡ ಹೌದು, ಆಮೇಲೆ ಸಾರ್ವಜನಿಕವಾಗಿ ಕೂಡ ಹೌದು. ಇದರಿಂದ ಎಷ್ಟು ಎಂಬಾರಸ್ಮೆಂಟ್ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ಗೆ ಅಂತ ಅಂದ್ರೆ ವಿಜುವಲ್ಸ್, ಅವ್ರ ಮುಖಭಾವನೆ ಎಲ್ಲ ಗೊತ್ತಾಗುತ್ತೆ. ಡೀಟೇಲ್ಸ್ ನೋಡೋಣ. ಚಿಕ್ಕಾಲಿದೆ ಈಗ ಚಿಕ್ಕಾಲಿದೆ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ಲ. 2.5 ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತದೆ. ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ? ನೀವು ಯಾಕೆ ಸ್ಪೆಕ್ಯುಲೇಷನ್ಗಳನ್ನ, ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ ನೀವು? ಸಚಿವ ಸಂಪುಟದ ಪುನರ್ರಚನೆಯೂ ಇಲ್ಲ, ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ. ಡಿ ಕೆ ಶಿವಕುಮಾರ್ ಹೊರಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳೋಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ನೀವು ವಕೀಲರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ. ಅವರು ಪಾಪ ಡಿ ಕೆ ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು. ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು. ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮಸೂದ್. ಮೈಂಡ್ ಗೇಮ್ ಅನ್ನ ತುಂಬಾ ಚೆನ್ನಾಗಿ ದೆಹಲಿಗೆ ಹೋದ್ ಬಂದ ಬಳಿಕ ಸಿದ್ದರಾಮಯ್ಯ ಅವರು ಆಡ್ತಾ ಇದ್ದಾರೆ ಅಂತ. ನಮ್ದು ಖಂಡಿತವಾಗಿಯೂ ಕೂಡ ಈಗ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಸಿದ್ದರಾಮಯ್ಯನವರ ಹಿಡಿತದಲ್ಲಿದೆ. ಅವರು ಡೆಲ್ಲಿಯಲ್ಲೂ ಕೂಡ ಮಾತನಾಡಿದ್ರು, ಅಲ್ಲೂ ಕೂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ನೇರವಾಗಿಯೋ ಪರೋಕ್ಷವಾಗಿಯೋ ಕಾಲೆಳೆಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಮುಂದಿನ 5 ವರ್ಷ ನಾನೇ ಸಿಎಂ ಅನ್ನುವಂಥ ಹೇಳಿಕೆ ಜೊತೆಗೆ ಡಿ ಕೆ ಶಿ ಪರ ಶಾಸಕರ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥ ಹೇಳಿಕೆಗಳು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಡಿ ಕೆ ಶಿ ಅವರನ್ನ ಘಾಸಿ ಮಾಡಿದ್ದಾವೆ. ಆ ಬೆನ್ನಲ್ಲೇ ನಿನ್ನೆ ಮೈಸೂರಲ್ಲೂ ಕೂಡ ಮನೇಲೂ ಕೂಡ ಅವರಿಗೆ ವೆಲ್ಕಮ್ ಮಾಡೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಡುವ ಮೂಲಕ ಮತ್ತೊಮ್ಮೆ ಡಿ ಕೆ ಶಿ ಅವರನ್ನ ಸಿದ್ದರಾಮಯ್ಯನವರು ತಿವಿದಿರುವಂಥದ್ದು. ಎಲ್ಲ ಒಂದು ಕಡೆ ಕುರ್ಚಿ ಕಚ್ಚಾಟ, ಇಬ್ಬರ ನಡುವೆ ವೈಯಕ್ತಿಕ ನೆಲೆಯಲ್ಲಿ ಟಾಕ್ ಫೈಟ್ ಆಗಿ ರೂಪಾಂತರ ಆಗಿದೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಮತ್ತೆ ಸಿದ್ದರಾಮಯ್ಯ ಬಣದವರು ಒಂದು ರೀತಿಯಲ್ಲಿ ಜೋಶ್ನಲ್ಲಿದ್ದಾರೆ, ಡಿ ಕೆ ಶಿ ಮತ್ತೆ ಡಿ ಕೆ ಶಿ ಬಣದವರು ಒಂದು ರೀತಿಯಲ್ಲಿ ಡಲ್ನಲ್ಲಿದ್ದಾರೆ. ಎಲ್ಲವೂ ಕೂಡ ಹೈಕಮಾಂಡ್ ಗೊತ್ತು ಅನ್ನುವಂತಹ ಮನೋಧರಣೆಯಲ್ಲಿ ಡಿ ಕೆ ಶಿ ಅವರಿದ್ದಾರೆ. ಎಲ್ಲವನ್ನೂ ಕೂಡ ಹೈಕಮಾಂಡ್ ಮೇಲೆನೆ ಹಾಕಿ ಹೈಕಮಾಂಡ್ ಜಪವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕೂಡ ದೆಹಲಿನಲ್ಲಿ ಆವಾಗ ಮಾಹಿತಿಗಳನ್ನ ಕೂಡ ರವಾನೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ನಸೀಬು ಕೈಕೊಟ್ಟಿದೆ ಅಂತಲೂ ಕೂಡ ಪಕ್ಷದಲ್ಲಿ ಚರ್ಚೆ ಆಗ್ತಿದೆ. ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.